ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೇಳ್ರಪ್ಪ ಹೇಳ್ರು ಎವ್ರಿವನ್. ಸೊ ಲಾಸ್ಟ್ ವಿಡಿಯೋ ನೋಡಿದ್ರ ಮದ್ವೆ ವಿಡಿಯೋ ನೋಡಿ ತುಂಬಾ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಫೀಡ್ಬ್ಯಾಕ್ ಗಳನ್ನ ಹೇಳಿದ್ರ. ಸೊ ಆ ಮೋಟಿವೇಶನ್ ಇಂದ ಇವತ್ತು ಇನ್ನೊಂದು ವಿಡಿಯೋ ಮಾಡಕ್ ಬಂದಿದ್ವಿ. ಸೊ ಇನ್ ಮುಂದೇನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ಇಂದ ನಾವು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡಕ್ಕೆ ಅಗೇನ್ ಮೋಟಿವೇಶನ್ ಆಗ್ಬಹುದು. ಸೊ ಈ ವಿಡಿಯೋ ರೆಡಿ ಆಗಿ ಬಂದ್ಮೇಲೆ ಎಲ್ಲ ವ್ಯೂವರ್ಸ್ ಗೆ ಫಸ್ಟ್ ಹೇಳೋದೇನಂದ್ರೆ, ಇಗ್ನೋರ್ ಅವರ್ ಬ್ಯಾಕ್ ಗ್ರೌಂಡ್. ಒಂದ್ ಸಣ್ಣ ಕಿಚನ್. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಇಬ್ರು ಫ್ರೀ ಇದ್ವಿ, ಮನೇಲೇ ಇದ್ವಿ. ಸೊ ಏನಾದ್ರೂ ಮಾಡ್ಕೊಂಡ್ ತಿನ್ನೋಣ ಅಂತ ಹೇಳ್ಬಿಟ್ಟು ಬರ್ತಾ ಚಿಕನ್ ತಂದಿದ್ರು. ಸೊ ಚಿಕನ್ ಗ್ರೇವಿ ಅಂಡ್ ಕಡುಬು ಮಾಡೋಣ ಅನ್ಕೊಂಡ್ವಿ. ಹಾಗೆ ವೈ ನಾಟ್ ಇದನ್ನ ಶೂಟ್ ಮಾಡಬಾರ್ದು ಅಂತ ಹೇಳಿ, ಹಾಗೆ ರೆಸಿಪಿ ಶೇರ್ ಮಾಡ್ದಂಗ್ ಆಗುತ್ತೆ ಅಂತ ಹೇಳಿ ವಿಡಿಯೋ ಶೂಟ್ ಮಾಡ್ತಾ ಇದೀವಿ. ಸೊ ಎಲ್ಲ ನೋಡಿ ಹೇಗಾಗುತ್ತೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸೊ ಫಸ್ಟ್ ಕಡುಬು ಮಾಡೋಣ ಅಂತ. ಸೊ ಕಡುಬುಗೆ ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತರಿಗೆ 3 ಗ್ಲಾಸ್ ನೀರ್ ಲೆಕ್ಕದಲ್ಲಿ ನಾನಿಲ್ಲಿ ನೀರ್ನ ಇಟ್ಕೊಂಡಿದೀನಿ. ಸೊ ಮೊದಲು ನೀರ್ನ ಕುದಿಸ್ಕೋಬೇಕು. ಹಾಗೆ ನೀರ್ಗೆ ಸ್ವಲ್ಪ ಉಪ್ಪು ಹಾಕೋತಾ ಇದೀನಿ. ನಮ್ಮಲ್ಲಿ ಅಕ್ಕಿ ತರಿ ಇದೆ, ಅದಕ್ಕೆ ನಮಗೆ ತರಿ ಮಾಡೋ ಕೆಲಸ ಇಲ್ಲ. ಇಲ್ಲ ಅಂದ್ರೆ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ, ರಾ ಅಕ್ಕಿ ಇದೆ ಅಲ್ಲ, ಅಕ್ಕಿನ ತೊಳೆದು ಒಣಗಿಸಿ ಅದನ್ನ ಮಿಕ್ಸಿಯಲ್ಲಿ ಹಾಕೊಂಡ್ ಮಾಡಿದ್ರೆ ಇದೇ ತರ ಅಕ್ಕಿ ತರಿಯಾಗಿ ಬರ್ತದೆ. ಸೊ ಈಗ ನೀರ್ ಕುದಿತಾ ಇದೆ. ಸೊ ನಾವೀಗ 1 ಗ್ಲಾಸ್ ಅಕ್ಕಿ ತರಿಗೆ 3 ಗ್ಲಾಸ್ ಹಂಗೆ ನೀರ್ ಇಟ್ಟಿದ್ದೀವಿ. ಸೊ ಅಕ್ಕಿ ತರಿನ ಸ್ವಲ್ಪ ಸ್ವಲ್ಪ ಆಗಿ ಹಾಕೊಂಡ್ ಬರ್ಬೇಕು, ಹಂಗೆ ಜೊತೆಗೆ ತಿರ್ಗಿಸ್ತಾ ಇರ್ಬೇಕು. ಇಲ್ಲಿ ಅಕ್ಕಿ ತರಿ ಹಾಕ್ದಂಗೆ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು. ಒಂದು ಲೆವೆಲ್, ಒಂದು ಹದಕ್ಕೆ ಬರೋ ತನಕ ತಿರುಗಿಸ್ತಾನೆ ಇರಬೇಕು. ಬೇಯ್ತಾ ಇದೆ. ಸೊ ನಮ್ ಕಡೆ ಎಲ್ಲ ಇದನ್ನ ಜಾಸ್ತಿ ಮಾಡ್ತಾರೆ, ಸ್ಪೆಷಲಿ ಊರಲ್ಲೆಲ್ಲ ಮಾಡ್ತಾ ಇರ್ತಾರೆ. ನಾವು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ತುಂಬಾ ರೇರ್ ಮಾಡೋದು. ಸೊ ಇವತ್ ಫ್ರೀ ಇದ್ದಿದ್ರಿಂದ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ವಿ. ಸೊ ನೋಡ್ಬೋದು ಗಟ್ಟಿ ಆಗ್ತಾ ಬರ್ತಿದೆ. ಸೊ ಈಗ ಒಂದ್ 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಕ್ ಬಿಡ್ಬೇಕು. ಸೊ ಇದು ಬೇಯ್ತಾ ಇರೋ ಟೈಮಲ್ಲಿ ನಾವು ಒಂದ್ ಸ್ವಲ್ಪ ಚಿಕನ್ ಗ್ರೇವಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಿರುವ. ಸೊ ಚಿಕನ್ ಚಾಪಿಂಗ್ ಅಂತ ಹೇಳಿ ನಾವು ಚಾಪಿಂಗ್ ಮಾಸ್ಟರ್ ನ ಕರ್ಸಿದ್ವಿ ಸ್ಪೆಷಲ್ ಆಗಿ. ಬನ್ನಿ, ಇದು ನನ್ ತಂಗಿ. ಸೊ ನಮ್ ಜೊತೆನೆ ಇದ್ದಾಳೆ. ಸೊ ನಮಗೆ ಚಾಪಿಂಗ್ ಕಟ್ಟಿಂಗ್ ಅದಕ್ಕೆಲ್ಲ ಹೆಲ್ಪರ್. ಹೊಸದಾಗಿ ನನ್ನ ಶಾಪಿಂಗಿಗೆ ಅಂತ ಹೇಳಿ ಕರ್ಸ್ಕೊಂಡಿದ್ದಾರೆ ಊರಿಂದ. ಇಲ್ಲಿ ಅವ್ರಿಗೆ ಶಾಪಿಂಗಿಗೆ ಜನ ಬೇಕು ಅಂತ ಸಖತ್ತಾಗಿ ಶಾಪಿಂಗ್ ಮಾಡ್ಕೊಡ್ತೀನಂತೆ. ಸೊ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ನನ್ನ. ಸೊ ಚಿಕನ್ ಗ್ರೇವಿಗೆ ನಾನಿಲ್ಲಿ 2 ಆನಿಯನ್, 3 ಟೊಮ್ಯಾಟೊ, ಸ್ವಲ್ಪ ಕೊತ್ಮಿರಿ, ಪುದೀನ ಹಾಗೂ ಚಿಲ್ಲಿ ತಗೊಂಡಿದ್ದೀನಿ. ಸೊ ಇದು 5 ಮಿನಿಟ್ಸ್ ಬೇಯಿಸ್ಕೊಂಡ್ವಿ, ಬೆಂದಾಗಿದೆ. ಸೊ ಇದು ಸ್ವಲ್ಪ ಬಿಸಿ ಇರುವಾಗ್ಲೇನೆ ನಾವು ಚಪಾತಿನ ನೀಡ್ಕೋತೀವಲ್ಲ, ಆ ತರ ಸ್ವಲ್ಪ ನೀಡ್ಕೋಬೇಕು. ಸೊ ಇಲ್ಲಿ ನಮ್ಮ ಚಾಪಿಂಗ್ ಮಾಸ್ಟರ್ ಕೆಲಸ ಶುರು ಮಾಡಿದ್ದಾರೆ ಆಲ್ರೆಡಿ. ನೋಡುವ ಎಷ್ಟು ಫಾಸ್ಟ್ ಆಗಿ ಮಾಡ್ತಾರೆ. ಆಗ್ಲೇ ಇಂಟ್ರೊಡಕ್ಷನ್ ಹೇಳಿದ್ರು ಬಾರಿ ಫಾಸ್ಟ್ ಆಗಿ ಮಾಡ್ತೀನಿ, ಅದು ಇದು ಲೊಟ್ಟೆ ಲೊಸ್ಕ್ ಅಂತ. ನೋಡುವ ಏನ್ ಮಾಡ್ತಾರೆ ಅಂತ. ಸೊ ಇಲ್ಲಿ ಕಡುಬು ರೆಡಿ ಆಗ್ತಿದೆ. ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ರೌಂಡ್ ಶೇಪಲ್ಲಿ ಮಾಡಿ ಇಲ್ಲಿ ಕಳಸಿಗೆಲ್ಲ ಹಾಕ್ತೀವಿ. ಸೊ ಇಷ್ಟೆಲ್ಲ ರೆಡಿ ಆಗಿದೆ. ಸೊ ಇದಾದ್ಮೇಲೆ ಇದನ್ನ ಬೇಯಿಸಕ್ಕೆ ಇಡ್ತೀವಿ. ಕಲ್ಸಿಗೆ ಇಲ್ಲ ಅಂದ್ರೂ ನಾವು ಇಡ್ಲಿ ಮಾಡ್ತೀವಲ್ಲ, ಸೊ ಇಡ್ಲಿ ಮಾಡೋದ್ರಲ್ಲಿನೂ ಇಡ್ಬೋದು, ಇದೇನಿಲ್ಲ. ಸೊ ಇದ್ರದ್ದು ಕೆಳಗಡೆ ನೋಡ್ಬೋದು, ಅಲ್ಲಿ ನೀರು ಹಾಕಿಟ್ಟಿರ್ತೀವಿ. ಸೊ ಅದೇ ರೀತಿ ನೀವು ಇಡ್ಲಿ ಮಾಡೋದ್ರಲ್ಲೂ ಇದನ್ನ ಮಾಡ್ಬೋದು. ಸೊ ಗೈಸ್ ಇಲ್ಲಿ ನೋಡಿ, ಯಾವುದು ಕರೆಕ್ಟ್ ಶೇಪಲ್ಲೇ ಇಲ್ಲ. ಒಂದೊಂದು ಥರ ಶೇಪಲ್ಲಿ ಇದೆ. ಒಂದು ನಾರ್ತ್ ಇದ್ರೆ ಇನ್ನೊಂದು ಸೌತ್ ಇದೆ, ರೌಂಡ್ ಇಲ್ಲ. ಸೊ ಇಲ್ಲಿ ಕೋಚಿಂಗ್ ನಡೀತದೆ. ಇಲ್ಲಿ ನೋಡಿ, ಇದು ಕರೆಕ್ಟಾಗಿ ಬಂದಿದೆ, ರೌಂಡ್ ಶೇಪ್. ಸೊ ಈಗ ಇದನ್ನ 20 ಮಿನಿಟ್ಸ್ ಬೇಯಕ್ಕೆ ಇಡಬೇಕು. ಕಡುಬು ರೆಡಿ ಆಗಿದೆ. ಸೊ ಇಟ್ಸ್ ವಾಷಿಂಗ್ ಟೈಮ್. ಚಿಕನ್ ತಂದಿದ್ದು ಸ್ವಲ್ಪ ವಾಶ್ ಮಾಡ್ಕೋಬೇಕು ಕ್ಲೀನಾಗಿ, ಇಲ್ಲಾಂದರೆ ಅಲ್ಲಿ ಅಂಗಡಿಯಿಂದ ತರತ್ತಿಗೆ ಸ್ವಲ್ಪ ಬ್ಲಡ್ ಅದು ಇದು ಅಂದ್ಕೊಂಡಿರ್ತದೆ. ಸೊ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು.
ಚಿಕನ್ಗೆ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಡಬೇಕು. ಸೊ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಸಾಲ್ಟ್ ಆದಮೇಲೆ ಸ್ವಲ್ಪ ಅರಿಶಿನ, ಹಾಗೆ ಖಾರ ಪುಡಿ, ಕೊರಿಯಾಂಡರ್ ಪೌಡರ್ ಹಾಗೂ ಧನಿಯಾ ಪುಡಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇದೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ತಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಾಯಿನ ರುಬ್ಕೋತಾ ಇದ್ದೆ. ಸೊ ಕಡುಬು ರೆಡಿ ಆಗಿದೆ. ಇವಾಗ ಚಿಕನ್ ಕರಿ ಮಾಡುವ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಪಾತ್ರೆ ಇಟ್ಟಾಯ್ತು, ಎಣ್ಣೆ ಹಾಕುವ. ಸರ್ವೆಂಟ್ ಎಣ್ಣೆ ಹಾಕು. ಏನಂದೆ ಇನ್ನೊಂದ್ಸಲ ಹೇಳು. ಸಾರಿ ವೈಫ್, ಎಣ್ಣೆ ಹಾಕು ಒಂದ್ಸರು. ಈಗ ಎಣ್ಣೆ ಕಾಯ್ತಾ ಇರುವಾಗ ವಿಲ್ ಆ್ಯಡ್ ಸಮ್ ಈರುಳ್ಳಿ. ನನ್ನ ತೋರಿಸ್ಬೇಕು, ಕಪಲ್ ಕುಕಿಂಗ್ ಅಂದರೆ ಏನು ಮತ್ತೆ ನಮ್ಮ ಮುಖನೇ ತೋರಿಸಲ್ಲ, ಬರೀ ಇದನ್ನೇ ತೋರಿಸ್ಕೊಂಡಿದ್ರೆ ಹಿಂಗೆ. ಆಯ್ತು ನೋಡ್ರಪ್ಪ ಮುಖನ. ಓಕೆ, ಸೊ ಈಗ ಈರುಳ್ಳಿ ಹಾಕಿದೀವಿ. ಈರುಳ್ಳಿ ಫ್ರೈ ಮಾಡ್ತಾ ಒಂದ್ ಸ್ವಲ್ಪ ಇದು ಕೊಡಮ್ಮ ಸ್ಪೂನು. ಯಾರು ಹೆಲ್ಪ್ ಮಾಡೋರಿಲ್ಲ, ಸೊ ಸೆಲ್ಫ್ ಹೆಲ್ಪಿಂಗ್. ಸೊ ಈಗ ಈರುಳ್ಳಿ ಹಾಕಿದೀವಿ. ಈರುಳ್ಳಿ ಹಾಕಿದಾಗೆ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಸ್ವಲ್ಪ ಇದಕ್ಕೆ ಅರಿಶಿಣ ಹಾಕೊಳ್ಳುವ. ಸೊ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಸೊ ಈರುಳ್ಳಿ ಒಂದ್ ಸ್ವಲ್ಪ ಲೈಟ್ ಆಗಿ ಫ್ರೈ ಆದ್ಮೇಲೆ ನಾವು ಅದಕ್ಕೊಂದು ಸ್ವಲ್ಪ ಮೆಣಸು ಹಾಕ್ತೀನಿ. ಅದನ್ನು ಒಂಚೂರು ಫ್ರೈ ಮಾಡ್ಕೊಳ್ತಾ ಇಲ್ಲಿ ಟೊಮೆಟೊ ಕಟ್ ಮಾಡಿದ ಚಾಪ್ಡ್ ಟೊಮೆಟೊ ಇದೆ, ನಮ್ಮ ಚಾಪಿಂಗ್ ಮಾಸ್ಟರ್ ಮಾಡಿ ಚಾಪ್ಡ್ ಟೊಮೆಟೊ. ಸೊ ಇದನ್ನು ಹಾಕೊಳ್ತೀನಿ. ಸೊ ಇದು ಹಾಕೊಂಡ್ಮೇಲೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ಲೇಮ್ ಸ್ವಲ್ಪ ಹೈ ಮಾಡ್ಕೊಳ್ವಾ. ನಮ್ದು ಚಿಕನ್ ಕರಿಯಲ್ಲಿ ಮೇನ್ ಆಗಿ ಬೇಕಾಗಿದೆ ಆಚಿ ಚಿಕನ್ ಮಸಾಲ. ಸೊ ಇದನ್ನ ಇದು ಮೋಸ್ಟ್ಲಿ 1 kg ಕವರ್ ಇರ್ಬೇಕು. ನಾವೀಗ ಒಂದು 1/2 kg ಯೂಸ್ ಮಾಡ್ತಿದೀವಿ. ಸೊ ಸಾರಿ, ಲಾಸ್ಟ್ ಎಲ್ಲ ಯೂಸ್ ಮಾಡಿ ಇದೆ ಸ್ವಲ್ಪನೇ ಇರೋದು, ಅದನ್ನೇ ಹಾಕ್ಬಿಡ್ತೀನಿ. ಸಾಕ? ಸೊ ನಮ್ ಮೇನ್ ಚೆಫ್ ಹೇಳಿದ್ದಾರೆ ಪುದೀನ ಹಾಕ್ಬೇಕು ಅಂತ. ಸೊ ಲೆಟ್ ಮಿ ಆಡ್ ಸಮ್ ಪುದೀನ. ಸೊ ಇದೊಂದ್ ಸ್ವಲ್ಪ ಲೈಟ್ ಆಗಿ ಒಂದ್ 2-3 ನಿಮಿಷ ಹಿಂಗೆ ತಿರ್ಗಿಸ್ಕೊಂಡು ಬೇಯಿಸ್ಕೊಳ್ಳಿ. ಅದಾದ್ಮೇಲೆ ನಾವು ಈಗ ಮ್ಯಾರಿನೇಟ್ ಮಾಡಿದ್ವಲ್ಲ ಚಿಕನ್ ಆಗ್ಲೇ, ಅದನ್ನ ಹಾಕೊಂಡ್ರಾಯ್ತು. ಸೊ ಇದಕ್ಕೆ ಈಗಲೇ ನೀರ್ ಹಾಕೋದ್ ಬೇಡ. ಚಿಕನ್ ಅಲ್ಲಿ ವಾಟರ್ ಕಂಟೆಂಟ್ ಇರ್ತದೆ. ಸೊ ಅದು ಸ್ವಲ್ಪ ಬಿಡ್ತಾ ಬರ್ತದೆ. ಸೊ ಅದರಲ್ಲೇ ವಾಟರ್ ಕಂಟೆಂಟ್ ಆಡ್ ಆಗ್ತಾ ಹೋಯ್ತದೆ. ಓಕೆ, ಸ್ವಲ್ಪ ಒಂದು 2 ಮಿನಿಟ್ಸ್ ಫ್ರೈ ಹಾಕಿಂದ ಬಿಟ್ಟಿದ್ದಲ್ಲ. ಸೊ ಫ್ರೈ ಆಗಿದೆ. ನಾನು ಆಗ್ಲೇ ಹೇಳ್ದಂಗೆ ನೋಡಿ, ಚಿಕನ್ ನೀರ್ ಬಿಡ್ತಾ ಅಂತ ಹೇಳಿದ್ದೆ, ಅದೇ ಸ್ವಲ್ಪ ಚಿಕನ್ ನೀರ್ ಬಿಟ್ಟಿದೆ. ನಾವು ಈ ಚಿಕನ್ ನ ಕಾಯಿ ಹಾಕಿ ಮಸಾಲದಲ್ಲಿ ಮಾಡ್ತಿದ್ವಿ. ಸೊ ನಾವು ತುರ್ದ ಕಾಯಿನ ಸ್ವಲ್ಪ ಇದ್ ಹಾಕೊಂಡ್ ಮಿಕ್ಸಿ ಮಾಡ್ಕೊಂಡಿದೀವಿ. ಸೊ ಅದನ್ನ ಒಂಚೂರು ಆಡ್ ಮಾಡಿ ಮಿಕ್ಸ್ ಮಾಡ್ಕೋವ. ಸೊ ಕಾಯಿ ಎಲ್ಲ ಹಾಕಿದೀವಿ. ಸ್ವಲ್ಪ ಸ್ಟಿರ್ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಬೇಯಿಸ್ಕೋಬೇಕು. ಸೊ ಈಗ ಮಿಕ್ಸಿ ಮಾಡಿದ ಕಾಯಿ ಎಲ್ಲ ಹಾಕಿದೀವಿ. ಸೊ ಇದನ್ನೊಂದು 2 to 3 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಮತ್ತೆ ಲಾಸ್ಟಿಗೆ ಟೇಸ್ಟ್ ನೋಡಿ ಏನೇನು ಹಾಕ್ಬೇಕು, ಕೊತ್ತಂಬರಿ ಎಲ್ಲ ಮತ್ತೆ ಹಾಕೊಂಡ್ರೆ. ಸೊ ಈಗ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಚಿಕನ್ ಮ್ಯಾರಿನೇಟ್ ಮಾಡೋತ್ತಿಗೂ ಸಾಲ್ಟ್ ಹಾಕಿದ್ದೆ, ಸೊ ನೋಡ್ಕೊಂಡು ಸಾಲ್ಟ್ ಹಾಕೊಳ್ಳಿ. ಸೊ ಗೈಸ್ ಎಲ್ಲ ರೆಡಿಯಾಗಿ ಊಟಕ್ಕೆ ಕೂತಿದ್ದೀನಿ. ಸೊ ಟೇಸ್ಟ್ ಹೇಗಿದೆ ನೋಡುವ. ಕಡ್ಬಿಟ್ಟು ಚಿಕನ್ ಘಮ ಘಮ ಮಾತ್ರ ಒಳ್ಳೆ ಟೇಸ್ಟ್ ಬರ್ತಿದೆ. ಟೇಸ್ಟ್ ವೈಸ್ ಸ್ಮೆಲ್ ವೈಸ್ ಸಖತ್ತಾಗಿದೆ ನೋಡುವ. ಕಡುಬು ಅಂತೂ ವೆರಿ ಸಾಫ್ಟ್ ಆಗಿ ಸೂಪರ್ ಆಗಿದೆ. ಇಟ್ಸ್ ಟೈಮ್ ಟು ಹ್ಯಾವ್. ವಾವ್, ಫ್ಯಾಂಟಾಸ್ಟಿಕ್. ದಟ್ಸ್ ಇಟ್. ಒಳ್ಳೆ ರಿವ್ಯೂ ಕೊಟ್ಟಿದ್ನಿ. ವಾಟ್ ಆರ್ ಯು ವೈಟಿಂಗ್ ಫಾರ್?
ಅಮೇಝಿಂಗ್. ಸೊ ಫಸ್ಟ್ ಅಟೆಂಪ್ಟ್ ಇಷ್ಟು ಚೆನ್ನಾಗಿ ಬರ್ತದೆ ಅಂತ ಅನ್ಕೊಂಡೇ ಇರ್ಲಿಲ್ಲ, ಬಟ್ ವರ್ತ್ ಡೂಯಿಂಗ್. ಇಷ್ಟೊಂದು ಎಫರ್ಟ್ ಹಾಕಿ ಕಡ್ಬಿಟ್ಟು ಚಿಕನ್ ಎಲ್ಲ ಮಾಡಿ ಒಂದು ತಿನ್ನುವಾಗ ಇಟ್ಸ್ ಅ ಸ್ಯಾಟಿಸ್ಫೈಯಿಂಗ್ ಮೂಮೆಂಟ್. ಥ್ಯಾಂಕ್ ಯು. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಒಬ್ರೊಬ್ರೆ ಮಾಡಿದಾಗ ಬೇರೆ ಟೇಸ್ಟ್ ಇರ್ತದೆ, ಕಪಲ್ ಆಗಿ ಮಾಡಿದಾಗ ಬೇರೆ ಟೇಸ್ಟ್ ಇರ್ತದೆ. ಆಸ್ ಅ ಕಪಲ್ ಮಾಡಿದಾಗ ಇನ್ನೂ ಎಕ್ಸ್ಟ್ರಾ ಲವ್ ಅಂತ ಟೇಸ್ಟ್ ಜಾಸ್ತಿ ಆಗ್ತದೆ. ಸೊ ಈ ವಿಡಿಯೋ ಫಸ್ಟ್ ಇಂದ ಲಾಸ್ಟ್ ತನಕ ನೋಡಿ. ನಮ್ದು ಏನೇನ್ ಎಫರ್ಟ್ ಇದೆ ಹಾಕಿದೀವಿ, ಮಾಡಿದೀವಿ. ನೀವು ಇದನ್ನೆಲ್ಲ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಹಲೋ ಹಾಯ್. ಆಫ್ ಮಾಡಿ, ಕಟ್ ಮಾಡೋದು ಬೇಡ, ಆಫ್ ಮಾಡಿ, ಕಟ್ ಮಾಡಿ. ಸೀದಾ ಸೊ ಏನಾಯ್ತು? ಏನು ತೆಗಿತೀವಿ ಸುಮ್ಮನೆ? ಕಟ್